ತುತ್ತು ಕೊಟ್ಟ ತಾಯಿಯನ್ನ ಕಿತ್ತು ತಿಂದ ಮಗನ ಕತೆ. ಸ್ನೇಹಿತರ ಮಾತು ಕೇಳಿ ಬಂಗಾರದಂತ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡ ಪಾಪಿಯಪ್ಪ ಇವನು, ಪಾಪಿ. ಅಮ್ಮ, ಇನ್ನೊಂದು ದಿನ ನನಗೆ ಸಿಕ್ಕಿದ ತನ್ನ ತಾಯಿಯ ಬಗ್ಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿದ್ದೇನೆ. ಅಮ್ಮ, ನಿನ್ನ ಹೆಸರು ಏನು ಅಂತ ಕೇಳಿದಕ್ಕೆ ನನ್ನ ಹೆಸರು ವಿಹಾನ್ ಅಂತ ಹೇಳಿದೆ. ಆದರೆ ಇನ್ನು ನಿಮ್ಮ ಮಗನನ್ನು ನನಗೆ ಗೊತ್ತಾಗಿಲ್ಲ ಅಮ್ಮ. ಅವನ ಪರಿಸ್ಥಿತಿ ನೋಡೆ ಅಮ್ಮ, ಇವರನ್ನು ಮೋಸದಿಂದ ಬಲಿ ಪಡೆದವರನ್ನು ಆ ರುದ್ರ ಪ್ರತಾಪ್ ಹಾಗೂ ಭೈರಾಪಿಯನ್ನು ನಾನೇ ಸ್ವತಃ ಅವರ ಸರ್ವನಾಶ ಮಾಡಿ ಅವರನ್ನು ಶೂಟ್ ಮಾಡಿ ಬಂದಿದ್ದೇನಮ್ಮ. ಹೌದು ತಾಯಿ, ರುದ್ರ ಪ್ರತಾಪ್, ಹೌದಪ್ಪ. ಬೈರಾಗಿ ರುದ್ರ ಪ್ರತಾಪ್, ಬೈರಾಗಿ ರುದ್ರ ಪ್ರತಾಪ್, ಬೈರಾಗಿ. ಏನಪ್ಪ, ಯಾಕೋ? ನೋಡ್ಕಂದ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಚಿಂತೆ ಮಾಡಬೇಕಾಗಿ ಅವರು ಇನ್ನು ಮುಂದೆ ಅವರು ಯಾವ ಕಾರಣಕ್ಕೂ ನಿಮ್ಮಲ್ಲಿಗೆ ಬರುವುದಿಲ್ಲ. ಇಬ್ಬರು ಮುಗಿಸಿದ್ದೇನೆ ಅಮ್ಮ. ನಾನಿನ್ನು ಬರುತ್ತೇನೆ. ನೋಡು, ಯಾರದೋ ಪಾಪಕ್ಕೆ ಬಲಿಯಾಗಿ ನಿನ್ನ ಬಂಗಾರದಂತ ಜೀವನವನ್ನೇ ಹಾಳು ಮಾಡಿಕೊಂಡು ನೋಡು, ಇನ್ ಮುಂದೆ ನೀನು ಏನು ಯೋಚನೆ ಮಾಡ್ಬೇಡ. ಅಮ್ಮ ಸಿಕ್ಕಿದ್ದೀನಲ್ವಾ, ನೀನು ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಮೊದಲಿನ ಹಾಗೆ ನಾನು ಮಾಡ್ತೀನಿ. ಮೊದಲಿನ ಹಾಗೆ ಮುಟ್ಟಬೇಡಮ್ಮ, ಮುಟ್ಟಬೇಡಮ್ಮ. ಅಷ್ಟೆಲ್ಲ ಮಾಡಿದ ಈ ಪಾಪಿ ಮಗನಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರಮ್ಮ. ನನ್ನ ಮುದ್ದಮ್ಮ ಪೂರಣೆಯರು ನೀನಲ್ಲ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀನಲ್ಲ ಕಂದ, ಇಲ್ಲಿ ನೋಡು, ಅಮ್ಮನ್ ನೋಡು. ವಿಹಾನ್, ವಿಹಾನ್, ವಿಹಾನ್. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ.